ಇವತ್ತು ನಮ್ಮ ಸಿರಾ ನಗರದಲ್ಲಿ ನಮ್ಮ ಸ್ನೇಹಿತರು ಮತ್ತು ಗಡಿ ಭಾಗದವರು, ಇವರು ನಮ್ಮ ಆಂಧ್ರ ಕರ್ನಾಟಕದ ಗಡಿ ಭಾಗದವರು, ಬೀರ್ನಹಳ್ಳಿ ಗ್ರಾಮದವರು ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ರವರು, ಅವರು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ರೈತರ ಮಕ್ಕಳಾಗಿ ಇವತ್ತು ನಮ್ಮ ನಗರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ ಮನುಷ್ಯಗೆ ಮೊದಲನೇದಾಗಿ ಆರೋಗ್ಯ ಮುಖ್ಯ. ಆರೋಗ್ಯ ಇದ್ದರೆ ನಾವೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ರವರು ಅಮೇರಿಕಾದಲ್ಲಿ ಇದ್ದು ಇವತ್ತು ನಾವು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಬೇಕು, ನಮ್ಮ ತಾಲೂಕಿಗೆ ಏನಾದ್ರು ಋಣ ತೀರಿಸ್ಬೇಕಂತೇಳಿ ಇವತ್ತು ಒಂದು ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಕೊಡುಗೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಎಲ್ಲ ಜನಸಾಮಾನ್ಯರಿಗೆ ಅವರ ಸೇವೆ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಇನ್ನು ಹೆಚ್ಚಿನದಾಗಿ ಈ ಹಾಸ್ಪಿಟ್ಲ್, ಯಾಕಂದರೆ ಇದು ಪ್ರಪ್ರಥಮವಾಗಿ ಐಸಿಯುನಲ್ಲಿ ಪ್ರಪ್ರಥಮ ನಮ್ಮ ಸಿರಾ ತಾಲೂಕಿನಲ್ಲಿ ಪ್ರಾರಂಭವಾಗಿದೆ. ಇದು ನನಗೆ ಇವತ್ತು ಮಾಹಿತಿ ಬಂದು ಬೆಳಗ್ಗೆ ತಿಳ್ಕೊಂಡು, ಯಾಕೆಂದರೆ ಐಸಿಯುನಲ್ಲಿಟ್ಟು ಈ ಥರ ಪ್ರಪ್ರಥಮವಾಗಿ ಇಲ್ಲಿ ನಮ್ಮ ಸಿರಾದಲ್ಲಿ ಹಾಸ್ಪಿಟ್ಲ್ ಇಲ್ಲ. ಇದೊಂಥರ ಹೈಟೆಕ್ ಹಾಸ್ಪಿಟ್ಲೆ, ಮತ್ತು ಅದರಲ್ಲಿ ಇವರು ಸೇವೆ ಹೈಟೆಕ್ ಆದ್ರೂ ಬಡವರ ಸೇವೆ ಮಾಡ್ಬೇಕಂತ ಒಂದು ಗುರಿ ಇದೆ ಇವ್ರಿಗೆ. ಅದಕ್ಕೋಸ್ಕರನೇ ಇದು ಮಾಡಿದ್ದಾರೆ ದೇವರು. ಅದಕ್ಕೆ ಫಾರ್ಮ್ ಹೌಸ್ ಅಂತ ಇಟ್ಟಿದ್ದಾರೆ, ಅದಕ್ಕೆ ಫಾರ್ಮರ್ಸ್ ಕ್ಲಿನಿಕ್ ಅಂತ ಇಟ್ಟಿದ್ದಾರೆ. ಅದಕ್ಕೆ ಪರಮಾತ್ಮ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ಮ ತಾಲೂಕಿಗೆ ನಮ್ಮ ಎಲ್ಲರೂ ಸೇವೆ ಅವರ ಕೊಡುಗೆ ಅಪಾರವಾಗಿ ನಾನು ಬೇಡ್ಕೊಳ್ತೀನಿ. ದೇವೇಗೌಡರು ನನಗೆ ಹಳೆಯ ಸ್ನೇಹಿತರವರು, ಕೃಷ್ಣೇಗೌಡರು ಇದ್ದಾರೆ, ಮತ್ತೆಲ್ಲ ನಮ್ಮ ಸ್ನೇಹಿತರುಗಳಿದ್ದಾರೆ. ಅವ್ರಿಗೆಲ್ಲರೂ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಎಲ್ಲರಿಗೂ ನಮಸ್ಕಾರ. ಇದೊಂದು ರೈತರ ಆಸ್ಪತ್ರೆ, ಬಡವರ ಒಂದು ಆಸ್ಪತ್ರೆ. ಈ ಥರ ಒಂದು ಆಸ್ಪತ್ರೆ ಶಿರಾ ನಗರದಲ್ಲಿ ಬೇಕಾಗಿತ್ತು. ಇಲ್ಲಿಂದ ಬೆಂಗಳೂರಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ ಬಡವ್ರ ಬಗ್ಗೆಲ್ಲ. ನಾನು ರೈತರ ಮಗನಾಗಿ ನನ್ನ ತಾಲೂಕಿನಲ್ಲಿ ನಾನು ಜನಗಳಿಗೆ ಸೇವೆ ಮಾಡಬೇಕು, ಋಣ ತೀರಿಸಬೇಕು ಅಂತೇಳಿ ಬಂದು ಡಾಕ್ಟ್ರು ಹೆಮ್ಮೆಯಿಂದನ ಈ ಥರ ಒಂದು ಆಸ್ಪತ್ರೆಯನ್ನು ತೆಗೆದಿದ್ದಾರೆ. ಅವ್ರಿಗೆ ಶುಭ ಆಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಚ್ಛಪಡ್ತೀನಿ. ಸರ್, ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ. ಸಣ್ಣ ಆಗಬೇಕು, 75 kgಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.